ದೇವಸ್ಥಾನಕ್ಕೆ ಹರಕೆಯಿಂದ ಬರುವಂಥ ದುಡ್ಡು ಏನಿದೆ, ದಾನ ಧರ್ಮದ ದುಡ್ಡು ಏನಿದೆ ಭಕ್ತರಿಂದ, ಅದು ದೇವರ ದುಡ್ಡು, ಸರ್ಕಾರದ ದುಡ್ಡು ಅಲ್ಲ ಅಂತ ಹೇಳಿದೆ ಮಡ್ರಾಸ್ ಹೈಕೋರ್ಟಿನ ಮಧುರೈ ಪೀಠ. ದ್ವಿಸದಸ್ಯ ಪೀಠದಲ್ಲಿ ಒಂದು ಅರ್ಜಿಯ ವಿಚಾರಣೆ. ತಮಿಳುನಾಡು ಸರ್ಕಾರದ ಈ MK ಸ್ಟಾಲಿನ್ ಸರ್ಕಾರ ಇದೆಯಲ್ಲ, ಅದು ಅಲ್ಲಿಯ ತಮಿಳುನಾಡಿನ ಉದ್ದಕ್ಕೂ ಒಂದಷ್ಟು ಚೌಲ್ಟ್ರಿಗಳನ್ನು ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಡುತ್ತೆ. ಚೌಲ್ಟ್ರಿಗಳನ್ನು ಕಟ್ಟಿಸಿ ಎಲ್ಲ ಧರ್ಮದವರಿಗೂ ಕೂಡ ಅದನ್ನ ಮದುವೆಗೆ ಬಾಡಿಗೆಗೆ ಕೊಡೋದು ಅಂತ. ಹಿಂದೂಗಳಿಗೂ ಕೊಡ್ತೇವೆ ನಾವು ಮದುವೆ ಮಾಡ್ಕೊಳ್ಳಿಕ್ಕೆ. ತೆಗೆದುಕೊಳ್ಳುವುದು ಹಿಂದೂ ಭಕ್ತರ ದುಡ್ಡನ್ನು, ದಾರ ಧರ್ಮದಿಂದ ಬಂದಂಥ ದುಡ್ಡನ್ನು ಈ ಚೌಲ್ಟ್ರಿ ಕಟ್ಟಲಿಕ್ಕೆ ತಗೊಳ್ಳೋದು, ತದನಂತರ ಹಿಂದೂಗಳಿಗೂ ಕೂಡ ಬಾಡಿಗೆಗೆ ಕೊಡ್ತೀನಿ ಅಂತ ಹೇಳೋದು. ಇದರ ವಿರುದ್ಧವಾಗಿ ಕೋರ್ಟ್ಗೆ ಹೋಗಲಾಗತ್ತೆ. ಮಡ್ರಾಸ್ ಹೈಕೋರ್ಟ್ನಲ್ಲಿ ಕೋರ್ಟ್ ಹೇಳುತ್ತೆ, ಈ ಹಿಂದೂ ವಿವಾಹ ಅನ್ನೋದಿದೆಯಲ್ಲ, ಇದು ಧಾರ್ಮಿಕ ಕೆಲಸ ಅಲ್ಲ, ಇದು ಒಂದು ಸಂಸ್ಕಾರ ಅಂತ ಹೇಳುತ್ತೆ. ನೋಡಿ ಎಂಥ ರಿಮಾರ್ಕೆಬಲ್ ಜಡ್ಜ್ಮೆಂಟ್ ಇದು. ಹೀಗಾಗಿ ನೀವು ಇದನ್ನು ಸಂಸ್ಕಾರ ಅಂತ ಇದ್ದದ್ದನ್ನು ಧಾರ್ಮಿಕ ಆಚರಣೆಗೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ಧರ್ಮೀಯರಿಗೂ ಮದುವೆ ಕೊಡ್ತೀನಿ ಅಂತ ದೇವರ ದುಡ್ಡನ್ನು ಸಾಮಾಜಿಕ ಕೆಲಸಗಳಿಗೆ ಬಳಸ್ಕೊಳ್ಳೋದು, ಸರ್ಕಾರಿ ದುಡ್ಡಿನ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳುತ್ತೆ.